ನಮಸ್ತೆ ವೀಕ್ಷಕರೇ, ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ತ್ರಿಷಾ ರಮೇಶ್. ನಾಡ ಹಬ್ಬ ದಸರಾ ಹಬ್ಬ ಬಂದೇ ಬಿಟ್ಟಿದೆ. ಎಲ್ಲೆಡೆ ವಿಜೃಂಭಣೆಯಿಂದ ದಸರಾ ಹಬ್ಬ ಆಚರಿಸ್ತಾ ಇದ್ದಾರೆ. ಎಲ್ಲ ಕಡೆ ನವದುರ್ಗೆಯರನ್ನ ಕೂರಿಸಿದ್ದಾರೆ, ಪ್ರತಿಯೊಬ್ಬರು ಮನೆಯಲ್ಲೂ ಗೊಂಬೆ ಕೂರಿಸಿದ್ದಾರೆ. ಅವರವರ ಶೈಲಿಯಲ್ಲಿ ಆ ದಸರಾ ಹಬ್ಬನ ಆಚರಿಸ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ದಸರಾ ಹಬ್ಬದ ಹಿನ್ನೆಲೆ ಏನು, ವಿಜಯದಶಮಿ ಯಾಕೆ ಆಚರಿಸ್ತಾರೆ, ಆಯುಧ ಪೂಜೆಯನ್ನ ಯಾಕೆ ಮಾಡ್ತಾರೆ, ದಸರಾ ಹಬ್ಬದ ಬಗ್ಗೆ ಈಗಿನ ಜನರೇಷನ್ ಅವ್ರಿಗೆ ಏನೇನ ಗೊತ್ತು, ನಾವ್ ಏನೇನೆಲ್ಲ ತಿಳಿಸ್ಕೊಡ್ಬೋದು ನಮ್ಮ ಜನರ ಮೂಲಕ. ಸೊ ಅವ್ರಿಗೆ ಏನೇನೆಲ್ಲ ಮಾಹಿತಿ ಗೊತ್ತಿದೆ, ನಮ್ಮ ಜೊತೆ ಹೇಗೆಲ್ಲ ಶೇರ್ ಮಾಡ್ಕೊತಾರೆ ಅಂತ ನಾವಿವತ್ತು ಒಬ್ಬೊಬ್ರನ್ನೇ ಮಾತಾಡಿಸ್ತಾ ಹೋಗೋಣ. ಈಗಾಗಲೇ ಒಂದು ಬ್ಯೂಟಿಫುಲ್ ಜಾಗಕ್ಕೂ ಕೂಡ ನಾನು ಬಂದಿದ್ದೀನಿ. ಇಲ್ಲಿರುವಂಥ ಪ್ರತಿಯೊಬ್ಬ ಭಕ್ತಾದಿಗಳನ್ನು ನಾನು ಮಾತಾಡಿಸ್ತೀನಿ, ಏನೇನೆಲ್ಲ ಇದೆ ಅವ್ರ ಹತ್ರ ದಸರಾ ಹಬ್ಬದ ಬಗ್ಗೆ ಏನೇನೆಲ್ಲ ಮಾಹಿತಿ ಇದೆ ಅಂತ. ಸೊ ನನಗೇನು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೆ ಎಷ್ಟು ಗೊತ್ತಿದೆ, ನನಗೆಷ್ಟು ಗೊತ್ತಿದೆ ಅಂತ ನಾವಿವತ್ತು ತಿಳ್ಕೊತಾ ಹೋಗೋಣ. ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್, ಇದು ನಿಮ್ಮ ಕಂಪನಿ. ಶ್ರೀ ಸ್ಟಾರ್ ಗೋಲ್ಡ್, ಇಟ್ಸ್ ಯೋರ್ ಕಂಪನಿ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಮ್ಯಾಮ್, ದಸರಾ ಹಬ್ಬ ಬಂದೇ ಬಿಟ್ಟಿದೆ. ಸೊ ನಿಮಗೆ ದಸರಾ ಅಂದ ತಕ್ಷಣ ಏನೇನು ನೆನಪಾಗುತ್ತೆ ಮ್ಯಾಮ್? ದಸರಾ ಅಂದರೆ ನಾಡ ಹಬ್ಬ. ನಮಗೆ ಕರ್ನಾಟಕದಲ್ಲಿ ನಾಡ ಹಬ್ಬ ಅಂದರೆ ತುಂಬ ಫೇಮಸ್ಸು. ಅರಮನೆ ಡೆಕೋರೇಷನ್ನು, ಮೈಸೂರು ಉತ್ಸವ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ದೇವರುಗಳ ಅಲಂಕಾರ ಮಾಡ್ತಾರೆ ನವರಾತ್ರಿ. ನಿಮಗೆ ಚಿಕ್ಕ ವಯಸ್ಸಲ್ಲಿ ದಸರಾ ಹಬ್ಬ ಅಂದ ತಕ್ಷಣ ಏನ್ ನೆನಪಾಗೋದು? ಎಷ್ಟು ವೆಕೇಶನ್, ದಸರಾ ಹಾಲಿಡೇಸ್. ಇವಾಗ ಸಿಗುತ್ತಾ ದಸರಾ ಹಾಲಿಡೇಸ್? ನಮಗೆ ಡೈಲಿ ಹಾಲಿಡೇಸ್ ಇವಾಗ. ಓಕೆ ಮ್ಯಾಮ್, ವಿಜಯದಶಮಿನ ಯಾಕೆ ಆಚರಿಸ್ತಾರೆ ಅಂತ ಗೊತ್ತಿದ್ಯಾ? ವಿಜಯದಶಮಿ ಒಂದು ದೇವಿ ಸಂಹಾರ ಮಾಡೋಕ್ಕೋಸ್ಕರ ವಿಜಯದಶಮಿನ ಆಚರಿಸ್ತಾರೆ ಅಂತ ನಂಗೆ ಗೊತ್ತಿರೋದು. ಎಷ್ಟೆಷ್ಟು ನವದುರ್ಗಿಯರನ್ನ ನೋಡಿದ್ರಿ ಈ ಸಲ? ಈ ಸಲ ಕಾಳಿ ಮಾತೆ, ಯಾರು ಶಾಕಾಂಬರಿ, ಚಾಮುಂಡೇಶ್ವರಿ, ಮತ್ತೆ ಸಡನ್ ಆಗಿ ನೆನಪಾಗ್ತಿಲ್ಲ. ಹೋಗಿದ್ದೀರಾ ಯಾವತ್ತಾರು ಮೈಸೂರಿಗೆ ದಸರಾ ಹಬ್ಬ ನೋಡೋಕೆ ಲೈವ್ ಆಗಿ? ಇದುವರೆಗೂ ಹೋಗಿಲ್ಲ. ಬಟ್ ಟಿವಿಲಿ ನೋಡ್ತೀರಾ, ಮೊಬೈಲ್ ಅಲ್ಲಿ ನೋಡ್ತೀರಾ? ನೋಡ್ತೀನಿ. ಮಿಸ್ ಮಾಡಿದ್ರೆ ನೋಡ್ತೀರಾ. ಎಷ್ಟು ಖುಷಿ ಅನ್ಸುತ್ತೆ ಮೇಡಮ್, ನಮ್ಮನ ಹಬ್ಬ ನಾಡ ದೇವತೆಯನ್ನ ಆತರ ಆನೆ ಮೇಲೆ ಕೂರಿಸಿ ಆ ಮೆರವಣಿಗೆ ಹೋಗೋದು, ಅಂಬಾರಿ ಮೇಲೆ ಕೂತಿರೋದು ನೋಡಿದಾಗ ಅದೊಂಥರ ತುಂಬಾ ಖುಷಿ ಅಲ್ವಾ ಮ್ಯಾಮ್? ಅಂದ್ರೆ ಅದೇ ಇವಾಗ ಎಲ್ಲದಕ್ಕೂ ಫೇಮಸ್ ಆಗ್ತಿದೆ. ಕರ್ನಾಟಕ ಅಷ್ಟೇ ಅಲ್ಲ, ಇವಾಗ ಇಂಡಿಯಾದಲ್ಲೂ ಕೂಡ ಒಂದು ಮೈಸೂರು ಅಂದ್ರೇನೆ ಒಂದು ತುಂಬಾ ಟೂರಿಸ್ಟ್ ಪ್ಲೇಸ್ ಅಂತಾನೂ ಇದಾಗಿದೆ. ಯಾರು ಫಾರಿನರ್ಸ್ ಎಲ್ಲ ಬರ್ತಾರೆ ನಮ್ಮ ಕರ್ನಾಟಕದ ಬಗ್ಗೆ. ತುಂಬಾ ಮೈಸೂರು ಅಂದ್ರೇನೆ ಒಂಥರ ಚಂದ. ನಮಸ್ತೆ ಆಂಟಿ. ನಮಸ್ತೆಪ್ಪ. ದಸರಾ ಹಬ್ಬ ಬಂದಿದೆ, ನಾಡದೇವತೆ ಉತ್ಸವ. ಅದು ಬರೀ ಮೈಸೂರಿಗಲ್ಲ, ಇಡೀ ರಾಜ್ಯಕ್ಕೂ ಫುಲ್ ಫೇಮಸ್. ಸೊ ನಿಮಗೆ ದಸರಾ ಹಬ್ಬ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ನಮ್ಗೆ ನಾಡ ಹಬ್ಬ, ಅಮ್ಮನ ಹಬ್ಬ. ಅಮ್ಮನ ಹಬ್ಬ, ನಾಡ ಹಬ್ಬ. ನವರಾತ್ರಿನದೇ ಅಮ್ಮಂದ ಹಬ್ಬ ಅಲ್ವಾ? ನವರಾತ್ರಿ ದೇಶಕ್ಕೆ ಇದೆ, ನವರಾತ್ರಿ ದೇಶಕ್ಕೆ ಇದೆ. ಅಮ್ಮಂದೇ ಹಬ್ಬ, ಚಾಮುಂಡೇಶ್ವರಿ ನವರಾತ್ರಿಲಿ ತುಂಬಾ ನೀವ್ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ನವರಾತ್ರಿನ? ನವರಾತ್ರಿನ ನಾವು ಕಲಸ ಇಟ್ಟು ಪೂಜೆ ಮಾಡಿ ಉಪವಾಸ ಮಾಡಿ ನಾವು ಎಲ್ಲ ದೇವ್ರಿಗೆ ಬಂದು ನಮಸ್ಕಾರ ಮಾಡಿ ನೈಟ್ ಒಂದು ಟೈಮು ಊಟ ಮಾಡ್ತೀವಿ. ಊಟ ಮಾಡ್ತೀರಾ? ಈ 9 ದಿನ 9 ದೇವಿಗೆ ಸೀಮಿತ ಆಗಿದೆಯಲ್ಲ, ಅದ್ರದ್ದು ಹೆಂಗ್ ಆಚರಿಸ್ತೀರಾ ಆಂಟಿ? ನಾವು ಮನೆ ಒಳಗೆ ಆತರ ಎಲ್ಲ ಆಚರಿಸಕ್ ಆಗಲ್ಲ. ಕಳಸದ ರೂಪನಾಗೆ ನಾವು ಆಚರಣೆ ಮಾಡ್ತೀವಿ. ವಿಧ ವಿಧ ಹೂಗಳನ್ನೆಲ್ಲ ಇಡ್ತೀವಿ. ಕಳಸದ ರೂಪನಾಗೆ ನಾವು ಆಚರಣೆ ಮಾಡ್ತೀವಿ. ದೇವಿ ದೇವಸ್ಥಾನಗಳಿಗೆ ಬರ್ತೀವಿ. ಈಗ ಗೊಂಬೆ ಕೂರ್ಸೋದೊಂದು ಪದ್ಧತಿ ಇದೆಯಲ್ಲ, ಯಾಕೆ ಕೂರಿಸ್ತಾರೆ ಅಂತ ಅದು ನಮಗ್ ಗೊತ್ತಿಲ್ಲ, ಎಲ್ಲೂ ಕೇಳಿಲ್ಲ. ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ಪೂಜೆ ಮಾತ್ರ ಮಾಡ್ಕೊಂಡ್ ಬಂದಿದೀವಿ. ಅದನ್ನ ನಾವು ನಡೆಸಿ ಅವಾಗಿಂದ ನಡೆಸಿಲ್ವಲ್ಲ ಅವರು, ಅದನ್ನ ನಡೆಸಿರ್ತ ನೋಡಿದ್ವಿ ಅಷ್ಟೇನೆ. ನಾವು ಅದು ನೋಡಿ, ಎಷ್ಟು ದೇವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರಿ? ನಾವು ಹೋಗ್ತಾನೆ ಇರ್ತೀವಿ, ಡೈಲಿ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಡೈಲಿ ಒಂದೊಂದು ದೇವಸ್ಥಾನ. ಇವತ್ತು ಇದು ಎಷ್ಟನೇ ದೇವಸ್ಥಾನ ಇವಾಗ ಬಂದಿರೋದು? ಇಡೀ ಮಲ್ಲೇಶ್ವರ ಮೇಲೆ ಸುತ್ತಾಡ್ಕೊಂಡ್ ಬಂದಿದ್ದೀವಿ. ಇಡೀ ಮಲ್ಲೇಶ್ವರ. ವರ್ಷನೂ ನವರಾತ್ರಿ ಹೀಗೆ ಮಾಡ್ತೀರಾ? ಹೀಗೆ ಮಾಡ್ತೀವಿ. ನೀವು ಚಿಕ್ಕ ವಯಸ್ಸಲ್ಲಿ ನವರಾತ್ರಿ ಹೆಂಗಿರ್ತಿತ್ತು? ಇಷ್ಟೇ ವಿಜೃಂಭಣೆ ಇರ್ತಿತ್ತ ಅಥವಾ ಇಷ್ಟೆಲ್ಲ ಇರ್ತಿತ್ತ? ನಮ್ಗೆ ಗೊತ್ತೇ ಇಲ್ಲ ನವರಾತ್ರಿ ಅನ್ನೋದು ಗೊತ್ತೇ ಇಲ್ಲ. ಇವಾಗ ಒಂದು 25 ವರ್ಷದಿಂದ ಈಚೆ ನಾವು ಈ ತರ ಮಂಗಳೂರು ಕಡೆ ಹೋಗಿದ್ವಿ. ನಾವು ಮಂಗಳೂರು ಕಡೆ ಎಲ್ಲ ತಿಳ್ಕೊಂಡು ಬಂದು ಆವಾಗ ಒಂದು 25 ವರ್ಷದಿಂದ ನಾವು ಆಚರಣೆ ಮಾಡ್ತಾ ಇರೋದು. ನೀವು 25 ಮಾಡ್ಬೇಕಲ್ವಂತ ಅವಾಗ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತೀವಿ, ನಮ್ಮ ಮನೆದು ಎಲ್ಲ ಇರ್ತಾರೆ ಮಂಗಳೂರವರು. ಅವ್ರ ಜೊತೆ ಹೋಗಿ ಅವ್ರ ಕಡೆ ಎಲ್ಲ ತಿಳ್ಕೊ ಬಂದು ನಾವು ಒಂದು 25 ವರ್ಷದಿಂದ ಆಚರಣೆ ಮಾಡ್ತಾ ಇರೋದು. ನಮ್ಗೆ ಸಂತೋಷ ಇದೆ.
ಮಾಡ್ಬೇಕು ಅನಿಸ್ತಾ ಇರ್ತದೆ. ಈಗ ಎಲ್ಲಾ ಹಬ್ಬದಕ್ಕಿಂತನೂ ನವರಾತ್ರಿ ಒಂಥರ ಸ್ಪೆಷಲ್. ಯಾಕೆ ಅಂದ್ರೆ ಹೌದು. 9 ದುರ್ಗಿಯರನ್ನ ಕೂರಿಸ್ತೀವಿ, ಅದ್ರಲ್ಲೂ ಹೆಣ್ಣು ಮಕ್ಳು ಹೆಣ್ಣಿನ ಸಂಕೇತವನ್ನ ನಾವು ತೋರಿಸುವಂತ ನಾಳೆ ಯಾವ ಸ್ಯಾರಿ ಉಟ್ಕೋಬೇಕು, ನಾಳೆ ಯಾವ ನೈವೇದ್ಯ ಮಾಡ್ಬೇಕು ಅನ್ನೋದೊಂದು ಕುತೂಹಲ. ಇರುತ್ತೆ. ಹೆಣ್ಮಕ್ಳಿಗೆ ತುಂಬಾ ತುಂಬಾ ಖುಷಿ. ನಾಳೆದು ಇವತ್ತಿನ ನೆನ್ಸ್ಕೊಂಡ್ಬಿಡ್ತಾರೆ, ಯಾವ ಸ್ಯಾರಿ ಉಟ್ಕೋಬೇಕು, ಯಾವ ತರ ದೇವ್ರ ಪೂಜೆ ಮಾಡ್ಬೇಕು, ಯಾವ ತರ ಹೂವ ಕೊಡ್ಬೇಕು, ದೇವ್ರಿಗೆ ಹಾಕ್ಬೇಕು, ಯಾವ ತರ ಹೂವ ಹಾಕ್ಬೇಕು, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ತುಂಬಾ ಇರೋದಿಲ್ಲ. ಊಟ ಮಾಡ್ಬೇಕು ಅನ್ಸೋದಿಲ್ಲ. ನೈಟ್ ವರ್ಗು ನಮ್ಗೆ ಊಟ ನೈಟ್ವರೆಗೂ ಉಪವಾಸ ಇರ್ತೀರಾ, ಏನು ಸುಸ್ತು ಏನು ಅನ್ಸಲ್ಲ, ಏನೂ ಆಗಲ್ಲ. ನೀರು ಸಹ ಕುಡಿಯಲ್ಲ ನಾವು. ತುಂಬಾ ಚೆನ್ನಾಗಿರುತ್ತೆ. ಮೇ ಬಿ ಆ ತಾಯಿನೇ ಶಕ್ತಿ ಕೊಡ್ತಾಳೆ ಆ ಟೈಮಲ್ಲಿ ಅನ್ಸುತ್ತೆ, ಶ್ರದ್ಧೆ ಭಕ್ತಿಯಿಂದ ಮಾಡೋದು. ನಾವು ನೈಟೇ ನೈಟ್ ಒಂದು ಊಟ, ನೈಟ್ ಒಂದು ಹೊತ್ತು ಊಟ ಒಂದು ಮಾಡ್ತೀರಾ? ಊಟ. ಹೋಗ್ತೀರಾ ಆಂಟಿ ಈಗ ಅಂಬಾರಿ ನೋಡಕ್ಕೆ, ಎಲ್ಲ ಅಮ್ಮನ್ ನೋಡಕ್ಕೆ? ಅಷ್ಟು ದೂರ ಹೋಗಲ್ಲ, ಒಂದು ತುಂಬಾ ರಶ್ ಇರ್ತದಲ್ಲಪ್ಪ. ಇವಾಗೆಲ್ಲ ಹೋದ್ರೆ ಯಾವಾಗ ಹೋಗ್ತೀವಿ ಬರ್ತೀವಿ. ಈಗ ಅಂಬಾರಿಲ್ಲ ತುಂಬಾ ರಶ್ ಇರ್ತದಲ್ವಾ, ಅದಕ್ಕೆ ನಾವು ಒಬ್ಬೊಬ್ಬರು ಇಬ್ಬಿಬ್ರು ಹೋಗ್ಬೇಕಲ್ವಾ, ಅದಕ್ಕೋಸ್ಕರನೇ ಅಷ್ಟು ದೂರ. ಟಿವಿ ಮಾತ್ರ ಕುತ್ಕೊಂಡು ನೋಡ್ತೀರಾ? ಟಿವಿ ಮಾತ್ರ ಟಿವಿ ಮಾತ್ರ ಕುತ್ಕೊಂಡು ನೋಡ್ತೀವಿ. ಆಯ್ ಪೂಜೆ ಎಲ್ಲ ಮಾಡ್ತೀರಾ? ಹೇಗ್ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಎಲ್ಲ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ, ಎಲ್ಲ ಬಾಳೆಕೊಂದೆಲ್ಲ ಇಟ್ಟು ಕಾಯಿ ಎಲ್ಲ ಒಡೆದು ಎಲ್ಲ ಹೊಡೆದು ಅಲಂಕಾರ ಮಾಡಿ ಆಯ್ತು ಪೂಜೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಮಸ್ತೆ ಆಂಟಿ. ನಮಸ್ತೆ. ದಸರಾ ಹಬ್ಬ ಬಂದಿದೆ, ನಾಡದೇವಿ ಹಬ್ಬ. ಎಷ್ಟು ಖುಷಿ ಅನ್ನಿಸ್ತಿದೆ ಆಂಟಿ. ನೀವ್ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ? ಮುಂಚೆ ಎಲ್ಲ ಮಾಡ್ತಾ ಇದ್ವಿ ಅಮ್ಮ, ಈಗ ಏಜ್ ಆಯ್ತು, ಏನೋ ಮಾಡಕ್ಕಾಗಲ್ಲ ಅಷ್ಟೇ. ಹೆಂಗ್ ಮಾಡ್ತಾ ಇದ್ರಿ ಆಂಟಿ ನೀವು? ಬೊಂಬೆ ಇಡ್ತಾ ಇದ್ವಿ, ಬೊಂಬೆ ಇಡ್ತಾ ಇದ್ರಿ? ಎಲ್ಲ ತರ ಗೊಂಬೆ, ಪಟ್ಟದ ಗೊಂಬೆ, ಅದಕ್ಕೆ ಅಲಂಕಾರ ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ದಿನ ಒಬ್ಬೊಬ್ರು ನಾವು ಅರ್ಶಿನ ಕುಂಕುಮ ಕರಿತಾ ಇದ್ವಿ, ಪ್ರಸಾದ ಮಾಡ್ತಾ ಇದ್ವಿ, ಎಲ್ಲರಿಗೂ ಕೊಡ್ತಾ ಇದ್ವಿ. ಆಂಟಿ ಬೊಂಬೆ ಯಾಕೆ ಕೂರಿಸ್ತಾರ ಆಂಟಿ ನವರಾತ್ರಿಲೇ? ಹೌದಲ್ವಾ, ಗೊತ್ತಿಲ್ಲಮ್ಮ. ಗೊತ್ತಿಲ್ಲ. ನೀವು ಹಿಂದಿನವ್ರು ಮಾಡ್ತಾ ಇದ್ರೆ ನಮ್ಮ ಅಮ್ಮ ಹೇಳ್ತಾ ಇದ್ರು, ಮರ್ತಾ ಹೋಗಿದೆ. ಮಾಡ್ತಾ ಹೋಗಿದ್ದೆ. ಓಕೆ, ಈಗಿನವ್ರು ನಿಮ್ ಮನೇಲಿ ಯಾರು ಮಾಡಲ್ವಾ? ನಿಮ್ ಮಕ್ಳು ಎಲ್ಲ ಬರೀ ಗಂಡ್ ಮಕ್ಳಿಬ್ರು, ಹೆಣ್ಮಕ್ಳು ಇದ್ರೇನೆ ಮಾಡೋದನ್ನ. ಇಬ್ರು ಗಂಡ್ ಮಕ್ಳಲ್ವಾ, ಮಾಡಲ್ಲ. ಅವ್ರ ಸೊಸೈಟಿ ಅಭ್ಯಾಸ ಇಲ್ಲ, ಅದಕ್ಕೆ ಮಾಡಲ್ಲ. ಇವಾಗ ಎಲ್ಲ ದೇವಿ ಟೆಂಪಲ್ಗೂ ವಿಸಿಟ್ ಮಾಡ್ತೀರಾ ನವರಾತ್ರಿ ದಿನ? ಹೋಗ್ತೀರಾ ಆಂಟಿ ಮೈಸೂರಲ್ಲಿ ಅಂಬಾರಿ ಎಲ್ಲ ನೋಡಕ್ಕೆ? ಇಲ್ಲ, ಮೊದ್ಲೆಲ್ಲ ಹೋಗ್ತಾ ಇದ್ವಿ, 75 ವರ್ಷ ಆಯ್ತು. ಇಲ್ಲಿಗೆ ಬಂದಿರೋದೇ ಹೆಚ್ಚು ಅಷ್ಟೇ. ನಿಮಗೆ ಚಿಕ್ಕ ವಯಸ್ಸಲ್ಲಿ ನವರಾತ್ರಿ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ಬೊಂಬೆ. ಬೊಂಬೆ ಬೊಂಬೆ ಇಡೋದು, ಎಲ್ಲಾರ ಮನೆಗೆ ಹೋಗೋದು, ಫುಲ್ ಲಂಗ ಹಾಕೊಳ್ಳೋದು. ನೈವೇದ್ಯಕ್ಕೆ ಏನೇನೆಲ್ಲ ಮಾಡ್ತಾ ಇದ್ರಿ? ಕಡ್ಲೆಕಾಳು ಅಷ್ಟೇ. 9 ದಿನಾನು ಸ್ವೀಟ್ ಮಾಡ್ತೀವಿ, ಅನ್ನಗಳು ಮಾಡ್ತೀವಿ. ಅನ್ನ, ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಹಿಂಗೆ ದಿನ ಒಂದೊಂದು ಅನ್ನಗಳು ಕೊಡಕ್ಕೆ ಚಕ್ಲಿ, ಕೋಂಬಳೆ, ಆ ತರ ಎಲ್ಲ ತಿಂಡಿ ಮಾಡ್ತೀವಿ. ದೇವ್ರಿಗೆ ನೈವೇದ್ಯ ಇಟ್ಟು ನಾವು ತಿಂತೀವಿ. ಖುಷಿ ಆಗುತ್ತೆ. ಓಕೆ, ಇವಾಗಿನ ನೋಡ್ತಾ ಇದ್ರೆ ಆಂಟಿ, ನಿಮ್ಮ ಜನರೇಷನ್ ಅವ್ರಿಗೂ ಈಗಿನ ನಮ್ಮ ಜನರೇಷನ್ ಅವರು ಬರೀ ಹಬ್ಬ ಅಂದ್ರೆ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ ಅಂತ ಅನ್ಸಲ್ವಾ? ಈಗ ಈ ಮೊದಲೆಲ್ಲ ಈ ತರ ಎಲ್ಲ ಏನಿರ್ಲಿಲ್ಲ, ಹೋಗ್ತೀವಿ ದೇವಸ್ಥಾನ ನೋಡ್ಕೊಳ್ತಾ ಇದ್ವಿ, ಬರ್ತಾ ಇದ್ವಿ. ಈಗ ಹೊರಗಡೆ ನಿಂತ್ಕೊಂಡೆ ಇದೆಲ್ಲ ನೋಡಕ್ಕೆ ಮಾಡಿರ್ತಾರೆ, ಪ್ರದರ್ಶನ ಜಾಸ್ತಿ. ಅವಾಗೆಲ್ಲ ಹಬ್ಬ ಅಂದ್ರೆ ಒಂದು ಹಬ್ಬನೇ ಮನೆಯಲ್ಲಿ ಮಾತ್ರ ಸೀಮಿತ ಆಗಿರುತ್ತೆ, ಈಗ ಇಲ್ಲೆಲ್ಲ ಇರುತ್ತೆ. ಓಕೆ, ತುಂಬಾ ಅದು ಅನ್ಸುತ್ತೆ ಆಂಟಿ ವ್ಯತ್ಯಾಸ ಆಗಿದೆ ನಮ್ಮ ಜನರೇಷನ್ಗೂ ಈಗಿನ ಜನರೇಷನ್ ಹಬ್ಬ. ಈಗ ಭಕ್ತಿ ಆ ತರ ಎಲ್ಲ ಇಲ್ಲ, ಸುಮ್ನೆ ತೋರ್ಪಡೆ. ಓಕೆ, ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ದಸರಾ ಹಬ್ಬ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ರಜಾ ನೆನಪಾಗುತ್ತೆ. ಯಾಕೆ ಮೈಸೂರು ಹೋಗ್ತೀರಾ? ಹೋಗ್ತೀರಾ? ಖುಷಿ ಆಗುತ್ತಾ ಮೈಸೂರು ಆನೆ ನೋಡಕ್ಕೆ? ಹೋಗಿದ್ರಾ? ಇಲ್ಲ, ಇವಾಗ ಹೋಗ್ಬೇಕು. ಈ ಸಲ ಹೋಗಿ, ಈ ಸಲ ಫಸ್ಟ್. ದಸರಾ ಹಬ್ಬದಲ್ಲಿ ಏನೇನೆಲ್ಲ ಮಾಡ್ತೀರಾ? ಆಟ ಆಡ್ತೀರಾ? ರಜಾ. ಮತ್ತೆ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ? ಪೂಜೆಗೆ ಬಂದ್ರೆ ಎಲ್ಲಿ ನೋಡಿದ್ರ ನವದುರ್ಗಿಯರನ್ನ? ಎಷ್ಟು ಖುಷಿ ಆಯ್ತು ನವದುರ್ಗಿಯರನ್ನ? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು. ಅಮ್ಮನ ಹತ್ರ ಎಲ್ಲ ಕತೆ ಕೇಳಿದೀರಾ? ಯಾಕೆ ನಾವು ದಸರಾ ಹಬ್ಬ ಆಚರಿಸ್ತೀವಿ ಅಂತೆಲ್ಲ ಕೇಳಿಲ್ವಾ? ಏನು? ಮಹಿಷ ಅನ್ನೋ ರಾಕ್ಷಸನ ಚಾಮುಂಡಿ ಕೊಂದಿರೋದಕ್ಕೆ ಮಹಿಷಾಸುರ ಮರ್ದಿನಿ 9 ದಿನ ಆ ಯುದ್ಧ ನಡೆದಿರೋದಕ್ಕೋಸ್ಕರ ಈ ದಸರಾ ಹಬ್ಬನ ಆಚರಿಸ್ತಾರೆ. ವಾವ್, ಅದಕ್ಕೆ ಹೇಳೋದು ಜನರೇಷನ್ ಕಿಡ್ ಅಂತ. ಯಾರು ಹೇಳಿದ್ರು ಕತೆನ? ಇದು ಅಮ್ಮ ಹೇಳಿದ್ದು. ಅಮ್ಮ ಹೇಳಿದ್ದು. ಆಯುಧ ಪೂಜೆ ಕತೆ ಗೊತ್ತಾ? ಇಲ್ಲ. ಆಯುಧಗಳನ್ನ ಇಕ್ಕಿ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ತಾರೆ. ವಾವ್, ಸೂಪರ್. ನಿಮ್ಗೆ ದಸರಾ ಹಬ್ಬ ಅಂದ್ರೆ ಏನ್ ನೆನಪಾಗುತ್ತೆ? ದೇವಸ್ಥಾನಕ್ಕೆ ಹೋಗೋದು, ಮಜಾ ಮಾಡೋದೆಲ್ಲ ಎಲ್ಲ ನೆನಪಾಗುತ್ತೆ. ಮನೇಲಿ ಗೊಂಬೆ ಎಲ್ಲ ಕೂರ್ಸಿದೀರಾ?
ಕೂರಿಸಿಲ್ಲ. ಹೋಗ್ತೀರಾ ಗೊಂಬೆ ಕೂರಿಸ್ತಾರೆ ನೋಡಕ್ಕೆ? ಎಲ್ಲ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಆಚರಿಸ್ತೀರಾ? ಏನೇನ್ ಮಾಡ್ತಾರೆ 9 ದಿನ ಮನೇಲಿ ಸ್ಪೆಷಲ್ ಅಡ್ಗೆ? ಒಬ್ಬಟ್ಟು ಎಲ್ಲ ಹಬ್ಬದಕ್ಕಿಂತ ದಸರಾ ಯಾವ ತರ ತುಂಬಾ ಸ್ಪೆಷಲ್ ಹಬ್ಬ ಅಂತ ಅನ್ಸಿದ್ಯಾ? ದಸರಾ ಹಬ್ಬ ಮೈಸೂರು ನೋಡಿದಾಗ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಲೈಟಿಂಗ್ಸ್ ನೋಡಿದಾಗ ಲೈಟಿಂಗ್ಸ್ ಎಲ್ಲ ನೋಡಿದ್ರ? ಲೈಟಿಂಗ್ಸ್ ನ ಹೋಗಿ ನೋಡ್ಕೊ ಬಂದ್ರಿ, ಖುಷಿ ಆಯ್ತು? ಕ್ರೌಡ್ ಇರ್ಲಿಲ್ವಾ? ಅಂದ್ರೆ ಸ್ವಲ್ಪ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದಸರಾ. ಹಸ್ಲಿ ಕಹಾನಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್, ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ಯೂ. ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ, ಯಾಕೆಂದ್ರೆ ಅದು ನಿಮ್ಮ ಹಣ. ಕಾಲ್ 6366 333 444.